ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಬಾಳೆಕಾಯಿ ಗೊಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬಾಳೆಕಾಯಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಾಳೆಹಣ್ಣು ತಿಂತೀವಿ. ಸೊ ಬಾಳೆಕಾಯಿಯಲ್ಲಿ ಒಂದು ಗೊಜ್ಜನ್ನ ಹೇಗೆ ಕಡ್ಲೆಕಾಳು ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ಫಸ್ಟು ಇಲ್ಲಿ ಕಡಲೆಕಾಳನ್ನ ನಾನು ಬೇಯಿಸಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ನೀವು ಬೇಯಿಸಿ ಮಾಡ್ತೀನಿ ಅಂದರೆ ಅದನ್ನು ನೈಟೇ ನೀವು ನೆನೆಸ್ಕೋಬೇಕಾಗುತ್ತೆ. ನೈಟ್ ನೆನೆಸ್ಕೊಂಡ್ರೆ ಅದೇನಾಗುತ್ತೆ, ನೆಂದಿರುತ್ತೆ, ಅದಾದಮೇಲೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಸೊ ನಾನಿಲ್ಲಿ ನೈಟ್ ನೆನೆಸ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಏನು ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ನೀವು ಹುರ್ಕೊಂಡ್ರು ಅದೇ ಟೇಸ್ಟ್ ಬರುತ್ತೆ, ಬೇಯಿಸಿದ್ರು ಅದೇ ಟೇಸ್ಟ್ ಬರುತ್ತೆ, ಡಿಫ್ರೆನ್ಸ್ ಏನಿರಲ್ಲ. ಸೊ ನಾನು ಮಸಾಲೆ ರುಬ್ಬಕ್ಕೆ ಇಲ್ಲಿ ನಾನು ಕಾಯಿ, ಅದಾದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ, 4 ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಸ್ಟಾರ್ ಹಾಕ್ಕೊತಾ ಇದ್ದೀನಿ, 1-2 ಸ್ಟಾರ್ ಹಾಕ್ಕೊಂಡು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಶುಂಠಿ ಹಾಕ್ಕೊತಾ ಇದ್ದೀನಿ, ಮತ್ತು ಪುದೀನ 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಪೇಸ್ಟ್ ಕೂಡ ಆಗಿದೆ. ಇದು ಪೇಸ್ಟ್ ಆದಮೇಲೆ ಈಗ ನಾನು ಬಾಳೆಕಾಯಿನ ಈ ರೀತಿ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬಾಳೆಕಾಯಿ ತುಂಬ ಎಳೆದಾದರೆ ಸ್ವಲ್ಪ ಸೈಜು ದೊಡ್ಡದಾಗಿ ಹೆಚ್ಕೋಬೋದು, ಸ್ವಲ್ಪ ಬಲ್ತಿದೆ ಅಂದಾಗ ಸಣ್ಣ ಸೈಜಲ್ಲೇ ಹೆಚ್ಕೋಬೇಕು, ಯಾಕಂದರೆ ಅದು ಬೇಯಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಕುಕ್ಕರ್ಗೆ ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಆದಮೇಲೆ ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡದು 3 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊ ಹಾಕ್ಕೊಂಡು, ಇದು ನಾಟಿ ಟೊಮೊಟೊ, 3 ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗಬೇಕು. ಟೊಮೊಟೊ ಒಂದು ಸರಿ ಸಾಫ್ಟ್ ಆಗಿದೆ ಅಂದಮೇಲೆ ಈಗ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ, ಆ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಎಣ್ಣೆ ಬಿಡೋವರೆಗೂ ಕುದಿಸ್ಕೊತೀನಿ. ಇಲ್ಲಿ ಮಸಾಲೆ ನಾವು ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಆ ಮಸಾಲೆ ಚೆನ್ನಾಗಿ ಬೇಯಬೇಕು, ಕುದಿಬೇಕು ಎಣ್ಣೆ ಜೊತೆ. ಸೊ ಆವಾಗ ಮಾತ್ರ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಎಲ್ಲ ಹಸಿಯಾಗೆ ನಾವು ಹಾಕಿರೋದ್ರಿಂದ ಆ ಮಸಾಲೆ ಹಸಿ ವಾಸನೆ ಬರಬಾರ್ದು ಅಂದರೆ ನಾವು ನೀಟಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಇದು ಒಂದು 10 ನಿಮಿಷ ಹಿಡಿಯುತ್ತೆ. 10 ನಿಮಿಷ ನೀಟಾಗಿ ಬೆಂದರೆ ಎಣ್ಣೆ ಮೇಲ್ಗಡೆ ತೇಲ್ ಬರುತ್ತೆ. ಎಣ್ಣೆ ಮೇಲ್ಗಡೆ ತೇಲ್ ಬಂದಾಗ ಅದು ಪರ್ಫೆಕ್ಟಾಗಿ ಮಸಾಲೆ ಬೆಂದಿದೆ ಅಂತ ಅರ್ಥ. ನಾನೀಗ 10 ನಿಮಿಷ ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. 10 ನಿಮಿಷ ಬೆಂದಾದಮೇಲೆ ಮಸಾಲೆ ನೀಟಾಗಿ ಬೆಂದಿರುತ್ತೆ. ಸೊ ಬಾಳೆಕಾಯಿ ತಂದಿರ್ತೀರ, ಬಾಳೆಕಾಯಿ ಈ ರೀತಿ ಗೊಜ್ಜು ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಯಾವಾಗಲೂ ಬಾಳೆಕಾಯಿ ಬಜ್ಜಿ ಅದೇ ರೀತಿ ಮಾಡ್ಕೊಳ್ಳೋದಕ್ಕಿಂತ ಚಪಾತಿ, ದೋಸೆ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಇನ್ನೂ ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬೋದು. ಎಲ್ಲ ಒಂದೇ ಥರ ಗ್ರೇವಿ ತಿನ್ನೋರು ಈ ರೀತಿ ಗ್ರೇವಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಮಸಾಲೆ ಕುದಿಯೋಕ್ಕೆ ಬಿಟ್ಟಿದ್ದೆ, ಆಲ್ಮೋಸ್ಟ್ ಅದು ಕುದ್ದಿದೆ. ಅದು ಈಗ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ ಬರ್ತಾ ಇದೆ. ತೇಲ್ ಬಂದಾದ್ಮೇಲೆ ನಾನು ಈಗೇನು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನಾನು ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಅಂದರೆ ಆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಹಸಿ ವಾಸನೆ ಹೋಗಿದೆಯಾ ಇಲ್ವಾ ಅಂತ. ಸೊ ಈಗ ನನಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಯಿತು. ಈಗ ಮೇಲ್ಗಡೆ ನೋಡಿ ಇಲ್ಲಿ ಎಣ್ಣೆ ತೇಲ್ ಬರ್ತಾ ಇದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಉಪ್ಪು ಆ್ಯಡ್ ಆದಮೇಲೆ ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಳು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಬಾಳೆಕಾಯಿ ಇದೆಯಲ್ಲ, ಬಾಳೆಕಾಯಿ ಸಣ್ಣದಾಗಿ ಕಟ್ ಮಾಡಿರೋದನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಲಿಡ್ನ ಮುಚ್ಚಿಬಿಟ್ಟು ಒಂದು 3 ವಿಷಲ್ನ ಹಾಕ್ಸ್ಕೊಬೇಕಾಗುತ್ತೆ. 3 ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ಬಾಳೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ಸೊ ನಾನೀಗ ಮಿಕ್ಸ್ ಕೊಟ್ಟಾಯಿತು. ಈಗ ನನಗೆ ಯಾವ ತಿಕ್ನೆಸ್ಗೆ ಬೇಕೋ ಆ ತಿಕ್ನೆಸ್ಗೆ ಈಗ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನನಗೀಗ ಚಪಾತಿಗೆ ಬೇಕಾಗಿರೋದ್ರಿಂದ ತೀರಾ ತೆಳ್ಳಗೆ ಮಾಡಲ್ಲ ನಾನು, ಸ್ವಲ್ಪ ಗಟ್ಟಿಯಾಗಿ ಬೇಕು ನನಗೆ. ಸೊ ಗ್ರೇವಿ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ನ ಮುಚ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಡಿಫ್ರೆಂಟಾಗಿ ಏನಾದರೂ ಒಂದು ಗ್ರೇವಿ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಾದಮೇಲೆ 3 ವಿಷಲ್ ಆಗ್ತು. 3 ವಿಷಲ್ ಆದಮೇಲೆ ಬಾಳೆಕಾಯಿ ಗೊಜ್ಜು ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ರೆಡಿಯಾಗಿದೆ. ಸೊ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.